ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಹರ್ಷಿತ್. ಮೊನ್ನೆ ಅಹಮದಾಬಾದ್ನಲ್ಲಿ ನಡೆದ ಭೀಕರ ವಿಮಾನ ದುರಂತ ದೃಶ್ಯಗಳನ್ನ ನೀವು ಕಂಡಿರಬಹುದು. ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಎಂಥವರಿಗಾದ್ರೂ ಅರೆ ಕ್ಷಣ ಕರಳು ಚುರುಕ್ಕನ್ನುತ್ತೆ. ಒಮ್ಮೊಮ್ಮೆ ಇಂತಹ ಘಟನೆಗಳನ್ನ ನೋಡ್ತಾ ಇದ್ರೆ ಬದುಕು ಅಂದ್ರೆ ಇಷ್ಟೇನಾ ಎಂದು ಅನಿಸಿಬಿಡ್ತದೆ. ಪಾಪ ಅವರು ಎಷ್ಟೆಲ್ಲಾ ಕನಸುಗಳನ್ನ ಹೊತ್ತು ಆ ವಿಮಾನದಲ್ಲಿ ಪ್ರಯಾಣಿಸ್ತಿರಬಹುದು. ಆದ್ರೆ ಅವರಿಗೆ ಗೊತ್ತಿತ್ತಾ ಇವತ್ತು ನಮ್ಮ ಕೊನೆಯ ದಿನ ಎಂಬ ಸತ್ಯ. ಯಮ ಎಷ್ಟು ಕ್ರೂರಿ ಅಲ್ವಾ. ಯಾರ ಬದುಕು ಎಂತಹ ಭೀಕರತೆಯಿಂದ ಕೊನೆಗೊಳ್ಳುತ್ತದೆ ಎಂಬುದನ್ನ ಅವನು ಮೊದಲೇ ನಿರ್ಧರಿಸಿರ್ತಾನೆ ಎಂಬುದಂತೂ ಸತ್ಯ. ಈ ದುರಂತದಲ್ಲಿ ಸುಟ್ಟು ಹೋದಂತವರ ಒಂದೊಂದು ದೇಹವನ್ನು ಕೂಡ ನೋಡ್ತಾ ಇದ್ರೆ ಮನಸ್ಸಲ್ಲಿ ಏನೋ ಅನಿಸಿಬಿಡ್ತದೆ. ಒಂದೊಂದು ಶವಗಳಿಗೆ ಅರ್ಧ ದೇಹ ಮಾತ್ರ ಇದೆ, ಸೊಂಟದಿಂದ ಸಂಪೂರ್ಣವಾಗಿ ಭಸ್ಮವಾಗಿ ಹೋಗಿದೆ. ಇವನ್ನೆಲ್ಲ ನೋಡ್ತಾ ಇದ್ರೆ ದೇವರನ್ನ ನೆನೆಸಿಕೊಳ್ಳುವುದೇ ತಪ್ಪಾ ಎಂಬ ಭಾವನೆ ಮೂಡಿಬಿಡ್ತದೆ. ಬಂಧುಗಳೇ, ಈ ಘಟನೆಯ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅಂದು ಗುರುವಾರ ಜೂನ್ 12, 2025 ನಮ್ಮ ಭಾರತ ದೇಶಕ್ಕೆ ಒಂದು ಕರಾಳ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏರ್ ಇಂಡಿಯಾ AI-171 ಬೋಯಿಂಗ್ 787-8 ಡ್ರೀಮ್ ಲೈನರ್ ಎಂಬ ವಿಮಾನವು ಅಹಮದಾಬಾದ್ನಿಂದ ಲಂಡನ್ನ ಗ್ಯಾಟ್ವಿಕ್ಗೆ ತೆರಳಲು ಸಿದ್ಧವಾಗಿದೆ. ಈ ವಿಮಾನವು 230 ಪ್ರಯಾಣಿಕರು ಹಾಗೂ 12 ಸಿಬ್ಬಂದಿಗಳೊಂದಿಗೆ ಲಂಡನ್ಗೆ ತೆರಳಲು ಸಿದ್ಧವಾಗಿತ್ತು. ಇನ್ನು ಈ ವಿಮಾನ ರನ್ವೇಯಿಂದ ಟೇಕ್ ಆಫ್ ಆದ ಕೆಲವೇ ಸೆಕೆಂಡುಗಳಲ್ಲಿ ಬರೀ 30 ಸೆಕೆಂಡುಗಳ ಒಳಗೆ ಈ ವಿಮಾನದಲ್ಲಿ ತಾಂತ್ರಿಕ ದೋಷ ಉಂಟಾಯಿತು. ಅಂದ್ರೆ ವಿಮಾನದ ಟೇಕ್ ಆಫ್ ಗೇರ್ ಏನೋ ವರ್ಕ್ ಆಗ್ತಿರ್ಲಿಲ್ಲ ಅನಿಸ್ತದೆ. ಪೈಲಟ್ಗಳು ತಕ್ಷಣವೇ ಮೇಡ್ ಡೇ, ನೋ ಥ್ರಸ್ಟ್ ಎಂದು ಏರ್ ಟ್ರಾಫಿಕ್ ಕಂಟ್ರೋಲ್ ರೂಮ್ಗೆ ತುರ್ತು ಕರೆಯನ್ನು ನೀಡ್ತಾರೆ. ಅಷ್ಟೇ, ನಂತರ ಯಾವುದೇ ಪ್ರತಿಕ್ರಿಯೆ ವಿಮಾನದಿಂದ ಬರಲಿಲ್ಲ. ಅಂದರೆ ಸಂಪೂರ್ಣ ವಿಮಾನದ ಸಿಗ್ನಲ್ ಕಟ್ ಆಗಿ ಹೋಗ್ತದೆ. ಈ ವಿಮಾನವು ಸರಿಸುಮಾರು 600ರಿಂದ 650 ಅಡಿ ಎತ್ತರಕ್ಕೆ ಏರಿದಷ್ಟೇ ಆಗಲೇ ತಾಂತ್ರಿಕ ದೋಷ ವಿಮಾನದಲ್ಲಿ ಉಂಟಾಗ್ತದೆ. ಅದು ಪೈಲಟ್ಗಳ ನಿಯಂತ್ರಣಕ್ಕೆ ಸಿಗದೆ ಕೆಳಗೆ ಇಳಿಲಿಕ್ಕೆ ಶುರು ಮಾಡ್ತದೆ. ಅದು ಅಲ್ಲೇ ಪಕ್ಕದಲ್ಲಿದ್ದ BJ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳ ಹಾಸ್ಟೆಲ್ಗೆ ಬಂದು ಅಪ್ಪಳಿಸ್ತದೆ. ಅಷ್ಟೇ, ಸಂಪೂರ್ಣ ಕಟ್ಟಡ, ವಿಮಾನ ಎಲ್ಲವೂ ಕೂಡ ದೊಡ್ಡ ಜ್ವಾಲಾಮುಖಿಯಂತೆ ಬೆಂಕಿಯಿಂದ ಸುತ್ತುವರಿಯಲ್ಪಡ್ತದೆ. ಇನ್ನು ವಿಮಾನದಲ್ಲಿದ್ದ 242 ಪ್ರಯಾಣಿಕರಲ್ಲಿ ಒಬ್ಬ ಮಾತ್ರ ಅದೃಷ್ಟವಶಾತ್ ಬದುಕುಳಿಯುತ್ತಾನೆ. ಅವನ ಹೆಸರು ವಿಶ್ವಾಸ್ ಕುಮಾರ್ ರಮೇಶ್. ಇವನಿಗೆ 42 ವರ್ಷ ವಯಸ್ಸು. ಇವನು ಬ್ರಿಟಿಷ್ ಪ್ರಜೆ ಎಂದು ಹೇಳಲಾಗ್ತಿದೆ. ಈತ ವಿಮಾನದ 11A ಸೀಟ್ನಲ್ಲಿ ಕುಳಿತಿದ್ದ ಎನ್ನಲಾಗ್ತಿದೆ. ಈತ ಈ ವಿಮಾನ ಅಪಘಾತವಾಗ್ತಿದ್ದಂತೆ ವಿಮಾನದ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ನಿಂದ ಹಾರಿ ತನ್ನ ಪ್ರಾಣವನ್ನ ಉಳಿಸಿಕೊಂಡಿದ್ದಾನೆ. ಈತ ಹೇಳುವ ಪ್ರಕಾರ, ಎಲ್ಲ ದೈವ ಕೃಪೆ, ನಾನು ಹೇಗೆ ಬದುಕಿದ್ದೇನೋ ನನಗೇ ಗೊತ್ತಿಲ್ಲ, ನನ್ನ ಎದುರೇ ಎಲ್ಲ ನಡೆದು ಹೋಯಿತು ಎಂದು ಈತ ಕಣ್ಣೀರಿಡ್ತಿದ್ದಾನೆ. ಇನ್ನು ಈ ಕಟ್ಟಡದೊಳಗಿದ್ದವರು ಹಾಗೆ ಅಕ್ಕಪಕ್ಕದಲ್ಲಿ ಇದ್ದ ಕೆಲವು ಸ್ಥಳೀಯರು, ವಿದ್ಯಾರ್ಥಿಗಳು, ವೈದ್ಯರು ಕೂಡ ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಒಟ್ಟು 33 ಜನ ಸಾವನ್ನಪ್ಪಿದ್ದಾರೆ. ಒಟ್ಟು ಮೃತರ ಸಂಖ್ಯೆ 274ಕ್ಕೆ ಏರಿಕೆಯಾಗಿದೆ. 60ಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದರಲ್ಲಿ ಹೆಚ್ಚಾಗಿ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಎಂದು ಹೇಳಲಾಗ್ತಿದೆ. ಅವರಿಗೆ ಯಾವುದೇ ತೊಂದರೆ ಇಲ್ಲದೆ ದೇವರು ಅವರನ್ನ ಜೀವಂತವಾಗಿ ಬದುಕಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವ. ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಿದೆ. ಇನ್ನು ನೀವು ಆ ಹೆಣಗಳು ಸುಟ್ಟ ವಿಡಿಯೋ, ಫೋಟೋವನ್ನ ನೋಡ್ತಾ ಇದ್ರೆ ದೇವರು ಎಷ್ಟು ಕ್ರೂರಿ ಅಲ್ವಾ ಎಂದು ಅನಿಸಿಬಿಡ್ತದೆ. ಆ ದುರಂತದ ಚಿಕ್ಕ ಕ್ಲಿಪ್ ಅನ್ನ ಈ ವಿಡಿಯೋದಲ್ಲಿ ಹಾಕ್ತೇನೆ, ಒಮ್ಮೆ ನೋಡ್ಕೊಳ್ಳಿ. ಇನ್ನು ಕೆಲವು ದೇಹದ ತುಂಡುಗಳನ್ನ DNA ಪರೀಕ್ಷೆಗೆ ಕಳುಹಿಸಲಾಗಿದೆ. ಯಾಕೆಂದ್ರೆ ಆ ಶವಗಳು ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ. ಅದರ ತಲೆ, ಕೈ, ಕಾಲು ಎಲ್ಲವೂ ಕಟ್ಟಾಗಿ ಬೇರೆ ಬೇರೆ ಕಡೆಗಳಲ್ಲಿ ಹೊತ್ತಿ ಬಿದ್ದಿದೆ. ಅದನ್ನ ಸಂಗ್ರಹಿಸಿ DNA ಪರೀಕ್ಷೆಗೆ ಕಳುಹಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘಟನಾ ಸ್ಥಳವನ್ನ ಪರಿಶೀಲನೆ ನಡೆಸಿದ್ದಾರೆ. ನಂತರ ಗಾಯಾಳುಗಳನ್ನ ಭೇಟಿ ಮಾಡಿ ಕುಟುಂಬಗಳಿಗೆ ಸಾಂತ್ವನವನ್ನ ಕೂಡ ಹೇಳಿದ್ದಾರೆ. ಹಾಗೆ ಮೃತರ ಕುಟುಂಬಗಳಿಗೆ 25 ಲಕ್ಷದಿಂದ 1 ಕೋಟಿಯವರೆಗೆ ಪರಿಹಾರವನ್ನು ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಇನ್ನು ವಿಮಾನದ ಬ್ಲಾಕ್ ಬಾಕ್ಸ್ CVR ಮತ್ತು FDR ಪತ್ತೆಯಾಗಿದೆ. ಇದರಲ್ಲಿ ವಿಮಾನ ಯಾವ ಕಾರಣದಿಂದ ಅಪಘಾತವಾಗಿದೆ, ತಾಂತ್ರಿಕ ಸಮಸ್ಯೆಯಿಂದವಾ ಅಥವಾ ಪೈಲಟ್ನ ತಪ್ಪಿನಿಂದಾಗಿಯಾ ಎಂಬ ಎಲ್ಲ ಸಂಪೂರ್ಣ ಮಾಹಿತಿ ಇದರಲ್ಲಿ ಇರ್ತದೆ. ಇದರಿಂದ ಮಾಹಿತಿಯನ್ನ ಕಲೆ ಹಾಕುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಭಾರತ, ಅಮೆರಿಕ, ಬೋಯಿಂಗ್, UK ಸಂಯುಕ್ತ ಇದರ ವತಿಯಿಂದ ತನಿಖೆಯನ್ನ ಆರಂಭಿಸಿದ್ದು ಮುಂದಿನ 3 ತಿಂಗಳೊಳಗೆ ಮಾಹಿತಿ ನೀಡುವ ಭರವಸೆಯನ್ನು ನೀಡಿದ್ದಾರೆ. ಎಲ್ಲಾ ಬೋಯಿಂಗ್ 787, 8 or 9 ವಿಮಾನಗಳಿಗೆ ತಾಂತ್ರಿಕ ಪರಿಶೀಲನೆಯನ್ನ ತಕ್ಷಣ ಮಾಡಬೇಕು ಎಂದು ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಇನ್ನು ಈ ವಿಮಾನ ದುರಂತದಲ್ಲಿ ಮೃತರಾದಂತಹ ಕುಟುಂಬಗಳ ಕೆಲವು ಪಟ್ಟಿ ಇಲ್ಲಿದೆ.
ಡಾಕ್ಟರ್ ಪ್ರತೀಕ್ ಜೋಶಿ ಇವರು ಮೂಲತಃ ರಾಜಸ್ಥಾನ ಮೂಲದವರು. ಇವರು ರೇಡಿಯಾಲಜಿಸ್ಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಇವರ ಪತ್ನಿ ಕೋಮಿ ವ್ಯಾಸ್ ಅಂತೇಳಿ ಇವರು 3 ಮಕ್ಕಳನ್ನು ಕೂಡ ಹೊಂದಿದ್ದಾರೆ. ಇವರು ವಿಮಾನದಲ್ಲಿ ಕುಳಿತು ತೆಗೆದ ಸೆಲ್ಫಿ ಅಪಘಾತದ ಕೆಲವು ನಿಮಿಷದೊಳಗೆ ವೈರಲ್ ಆಗ್ತಾ ಇತ್ತು. ಸಂಪೂರ್ಣ ಕುಟುಂಬ ನಗುಮುಖದಲ್ಲಿ ವಿಮಾನದಲ್ಲಿ ಕುಳಿತುಕೊಂಡಿರುವ ದೃಶ್ಯ ಈಗ ಎಲ್ಲೆಡೆಯಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಇನ್ನು 2ನೆಯ ಕುಟುಂಬ ಯಶಾ ಕಮಂದರ್ ಅಂತೇಳಿ ಇವರು ಮೂಲತಃ ನಾಗಪುರ ಮೂಲದವರು. ಇವರು ಲಂಡನ್ಗೆ ಪತಿಯ ಅಂತ್ಯಕ್ರಿಯೆಗೆ ಹೋಗುತ್ತಿದ್ದ ಸಮಯದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ರಕ್ಷಾ ಮತ್ತು ರುದ್ರ ಮೋಧಾ ಎಂಬ 2 ಮಕ್ಕಳನ್ನು ಕೂಡ ಇವರು ಹೊಂದಿದ್ದಾರೆ. ತಾಯಿ ಮತ್ತು ಮಕ್ಕಳು ವಿಮಾನದಲ್ಲಿ ತೆಗೆದ ಫೋಟೋ ಈಗ ಎಲ್ಲೆಡೆಯಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಅಖಿಲಾ ನಾನಾ ಭವ ಮತ್ತು ಹನ್ನಾ ಮೊರಾಜ್ ಇವರು ಮೂಲತಃ UK ಮೂಲದವರು. ಅಖಿಲಾ ಇವರು ಸಮಾಜ ಸೇವಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಇವರ ಪತ್ನಿಯ ಹೆಸರು ಹನ್ನಾ ಅಂತೇಳಿ. 4 ವರ್ಷದ ಮಗಳು ಕೂಡ ಇವರಿಗಿದ್ದಾರೆ. ಇವರು ಕೂಡ ಲಂಡನ್ಗೆ ಹೋಗುವ ಮೊದಲು ವಿಮಾನದಲ್ಲಿ ತೆಗೆದ ಫೋಟೋ ಎಲ್ಲೆಡೆಯಲ್ಲೂ ಕೂಡ ಈಗ ವೈರಲ್ ಆಗ್ತಾ ಇದೆ. ಇನ್ನೊಂದು ಇರ್ಫಾನ್ ಶೇಖ್ ಮೂಲತಃ ಪುಣೆಯವರು. ಇವರ ವಯಸ್ಸು 22 ವರ್ಷ. ಇವರು ಕೂಡ ಲಂಡನ್ಗೆ ಹೊರಡುವ ಮೊದಲು ವಿಮಾನದಲ್ಲಿ ತೆಗೆದಂತಹ ಫೋಟೋ ಈಗ ಎಲ್ಲೆಡೆಯಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಬಂಧುಗಳೇ, ಈ ಘಟನೆ ಬಗ್ಗೆ ನಿಮಗೇನು ಅನಿಸಿದ್ದನ್ನು ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.